ಕಗ್ಗಂಟಿದೆ ನಮ್ಗ ಕಗ್ಗಂಟ ನಿಮಗೆ ಯಾರಿಗೆ ಸಿಗ್ತೈತೆ ನಮ್ಗ ತಿಳಿತಾ ಇಲ್ಲ ಮತ್ತೆ ನಿಮ್ಗೆ ಎಲ್ಲಿ ಹೇಳೋದು. ಅವ್ರು ಅಡಿದಾರ ಕೊಡ್ಲಿಕ್ಕೆ ಇಲ್ಲಿ ನಮ್ಮಲ್ಲಿ ಕಗ್ಗಂಟ ಆಗಿದೆ ಜಿಲ್ಲೆಯ ನಾಯಕರಲ್ಲಿ ಶಾಸಕರಲ್ಲಿ. ಸರ್ ಏನಾದ್ರು ಇತ್ಯರ್ಥ ಇವತ್ತು ಯಾಕಂತಂದ್ರೆ ಒಂದು 100 ಜನರದ ಪಟ್ಟಿ ರಿಲೀಸ್ ಆಗ್ತಾ ಇದೆ ಕೇಂದ್ರದಿಂದ, ಅಂದ್ರೆ ಇವತ್ತು ಮೀಟಿಂಗ್ ನಡೀತಾ ಇರುತ್ತೆ. ಅದು ಏನಾದ್ರು ಬೆಳಗಾಂ ಬರೋಲ್ಲ, ನಮ್ದು ಏನಂದ್ರೆ 2ನೇ ಲಿಸ್ಟ್ ನಲ್ಲಿ ಬರ್ಬೋದು. ಯಾಕಂದ್ರೆ ಅಂತಿಮವಾಗಿ ನಾವೆಲ್ಲ ಇನ್ನೊಂದ್ಸಾರಿ ನಿನ್ನೆ ಹೇಳಿ ಹೋಗಿದ್ದಾರೆ CM DCM ಅಂತಿಮವಾಗಿ ಇನ್ನೊಂದ್ಸಲ ಮೀಟಿಂಗ್ ಮಾಡೋದು ಅಂತ ಹೇಳಿ ನಾವು ನಿನ್ನೆ ಚರ್ಚೆ ಆಗಿದೆ ಸಾಕಷ್ಟು ಇದ್ರ ಬಗ್ಗೆ. ಒಂದ್ 2-3 ಸೋಮವಾರ ಒಳಗೆ ಇಲ್ಲ ಅಷ್ಟೊಳಗೆ ಹೇಳ್ತೀವಿ ಅವ್ರಿಗೆ. ಯಾಕಂದ್ರೆ 13 ಹೆಚ್ಚು ಕಮ್ಮಿ ಕೂಡ ಪಂಡಿಗೆ ಬರ್ತದ್ರೆ ಜಿಲ್ಲೆಯಲ್ಲಿ ಯಾಕೆ ಇದಾಗ್ತಾ ಇಲ್ಲ ಸರ್? ಈಗ ಗೆಲ್ಲೂರು ಲಿಸ್ಟ್ ಬೆಳಗಾವಿ 2 ಕ್ಷೇತ್ರಗಳು ಇದಾವೆ ಕಾಂಗ್ರೆಸ್ ಕಚೇರಿ, ಇದನ್ನೇ ಯಾಕೆ ಜಿಲ್ಲೆ ಮಾಡ್ತಾರೆ? ಯಾಕಂದ್ರೆ ಎಲ್ಲ ಸಮುದಾಯ ವೈಸ್ ಹೊಂದಬೇಕು, ಲೀಡರ್ಶಿಪ್ ಹೊಂದಬೇಕು, ಎಲ್ಲ ಸಮಸ್ಯೆ ಇದೆ. ಗೆಲ್ಲಿಕ್ಕೆ ಅವಕಾಶ ಇದೆ, ಅದೇನು ಪ್ರಶ್ನೆ ಇಲ್ಲ. ಅದನ್ನು ಅಳದು ತೂಗಿ ನೋಡ್ಬೇಕಾಗ್ತದೆ. ಮೇಲೆ ಹಂಗೆ 2 ಪವರ್ ಪಾಯಿಂಟ್ ಸೆಂಟರ್ ಇಲ್ಲ, ಪ್ರಶ್ನೆ ಇಲ್ಲ. ಅಂತ ಸಹಮತ ಇದೆ ಎಲ್ಲರೂ, ಪವರ್ ಸೆಂಟರ್ ಪ್ರಶ್ನೆ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ಏನ್ ಹೇಳ್ತಾರೆ ಅದು ಫೈನಲ್ ಅಂತ ಆಲ್ಮೋಸ್ಟ್ ಎಲ್ಲಾ ಲೀಡರ್ ಹೇಳ್ತಾರೆ. ಇಲ್ಲಿ ಒಳಗಿನ ಒಳಗೇನಿಲ್ಲ, ಒಳಗೂ ಇಲ್ಲ ಹೊರಗೂ ಇಲ್ಲ, ಒಂದೇ ಇದೆಯಲ್ಲ. ಒಟ್ಟಂಗೇನ ಬೇರೆ ಯಾವ್ದು ಇಲ್ಲವೇ ಇಲ್ಲ. ಎಲ್ಲಾರು ಸಹಮತ ಇದೀವಿ, ಎಲ್ಲ ಒಕ್ಕಟ್ಟಾಗಿದ್ದೀವಿ. ಎಲ್ಲಾರ್ದು ವಯಸ್ಸು ಒಂದೇ ಇದೆ, ಒಂದೇ ಡಿಸಿಷನ್ ಇದೆ, ಪ್ರಶ್ನೆ. ಈಗ ಗೆಲ್ಲುವಂತ ಸಾಧ್ಯತೆ ಇದ್ರು ಚಿಕ್ಕೋಡಿಯಲ್ಲಿ ಎಲ್ಲೋ ಒಂದ್ ಕಡೆ ಸಮುದಾಯ ಕೊಡ್ಲಿಕ್ಕೆ ಹೋಗಿ ವೀಕ್ ಕ್ಯಾಂಡಿಡೇಟ್ ಹಾಕಿ ಈ ರೀತಿ ಒಂದು ವಾತಾವರಣ ಹಾಗೆ ನಾವು ವೀಕ್ ಅಂತ ಹೇಳಿಕ್ಕೆ ಹಂಗೆ ಗೆದ್ದದ ಉದಾಹರಣೆ ಬಹಳಷ್ಟು ಅದಾವಲ್ಲ ದೇಶದಲ್ಲಿ. ವೀಕ್ ಅಂತ ಹೇಳೋ ಸಮುದಾಯದವ್ರದ್ದು ಇದೆಲ್ಲ ಅವ್ರದ್ದು, ಅದನ್ನು ಕೂಡ ನಾವು ಗಮನ ತಿಳ್ಕೊ. ಇಲ್ಲಾಂದ್ರೆ ಎಲ್ಲಾರು ಅವ್ರಿಗೆ ಪ್ರಾಮುಖ್ಯತೆ ಕೊಡ್ಬೇಕಲ್ಲ. ಯಾಕಂದ್ರೆ 18 ಪಾರ್ಲಿಮೆಂಟ್ ನಲ್ಲಿ ಅವ್ರಿಗೆ ಅವಕಾಶ ಇಲ್ಲ ಕುರುಬರಿಗೆ. ಆ ದೃಷ್ಟಿಯಿಂದ ನಾವು ಚಿಂತನೆ ಮಾಡ್ತಾ ಇದೀವಿ. ಚರ್ಚೆಯಲ್ಲಿ ಇದೆ, ಅದೇನು ಅಂತಿಮ ಏನಾಗಿಲ್ಲ. ನಿನ್ನೆ CM ಜೊತೆ ಚರ್ಚೆ ಆಗಿದೆ, ಆದ್ರೂ ಸೋಮವಾರವರೆಗೆ ಫೈನಲ್ ಮಾಡೋಣ ತಿಳಿದಾರೆ. ನಿಗಮ ಮಂಡಳಿ ವಿಚಾರವಾಗಿ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ನಿರಾಶರಾಗಿದ್ದಾರೆ. ಚುನಾವಣಾ ಹೊಸ್ತಿಲಲ್ಲಿ ಅವರು ಒಂದು ರೀತಿ ಅಸಮಾಧಾನ ಇಲ್ಲ. ನಮ್ಮ 2 ಅದಾವ, 2 ಮಾಡ್ತಾರೆ. ಅದಕ್ಕೆ ನಾವು ಲಿಸ್ಟ್ನಾಗ ನಮ್ದು ಇಲ್ಲ, ಆದ್ರೆ ನಮ್ದು ಸಪ್ರೇಟ್ ಆಗಿ ಮಾಡ್ತಾರೆ. ಅದು ಆ ಲಿಸ್ಟ್ ಇಲ್ಲ ನಮ್ದು. ನಾವ್ ಯಾವ್ದು ಹೇಳ್ತೀವಿ ಅವ್ 2 ಮಾಡ್ತಾರೆ. ಒಂದು ಬುಡ ಇದೆ, ಒಂದು ಕಾಡ ಇದೆ, 2 ಇದೆ. ಇಲ್ಲ ಕಾರ್ಯಕರ್ತನ ಮಾಡ್ತೀವಿ. ಯಾಕೆ ನಿಗಮ ಮಂಡಳಿ ಬೇರೆ ಇದರಲ್ಲಿ ಬೆಳಗಾವಿಗೆ ಸಿಗ್ಲಿಲ್ಲ? ಇದಿಲ್ಲಿ 2 ಇದೆಲ್ಲ 2 ಇದೆ ನಮ್ದು. ಬೇರೆ ಬೇರೆ ಮೈಸೂರಲ್ಲಿ 5-6 ಜನರಿಗೆ ಕೊಟ್ಟಿದ್ದಾರೆ. ಇನ್ನೂ ಇದೆ, ಇನ್ನೂ ಒಂದು ಕೆಲವು ಇದೆ ನಮ್ಗೆ ಲಿಸ್ಟ್ ಮಾಡ್ತಿದ್ದಾರೆ. ಇನ್ನು ಕೆಲವು ಸಿಗ್ಬೋದು. ನಮಗೆ 2 ಅವಕಾಶ ಅಂತ ಲೋಕಲ್ ಅವ್ರಿಗಿದ್ರಲ್ಲ, ಹಿಂಗಾಗಿ ಇಲ್ಲೇ ನಮ್ಮವ್ರಿಗೆ ಬಿಟ್ಟಿದ್ದಾರೆ ಯಾರಿಗೆ ಮಾಡೋದಕ್ಕಂತ. ನಾವು ಆಯ್ಕೆ ಮಾಡ್ತೀವಿ. CM ಅವರು ಬಂದಿದ್ರು ಹತ್ತನಿಗೆ, ಲಕ್ಷ್ಮಣ್ ಸಹೋದರ ಒಳ್ಳೆ ಭವಿಷ್ಯ ಇದೆ. ನಾವು ಹೇಳಿಲ್ಲ, ನಾವು ಹೇಳಿ ನಿಮ್ ಮುಂದೆ ಹೇಳಿವೆ. ನಿಮ್ಮಲ್ಲಿ ತಗದ್ ನೋಡಲ್ಲ, ನಾನು ಹೇಳಿಲ್ಲ. ಅವ್ರದೇ ಕೇಳತ್ತೀವಿ. ನಾನು ಹೇಳಿನ ಅವ್ರು ಹೇಳ್ಯಾರ, ನಾ ಎಲ್ಲಕ್ಕಿಂತ ಮೊದಲೇ ಹೇಳಿನೆ. ಮತ್ತೆ ನಾನು ಕೇಳಿದ್ವಿ ಆಗದಿ ಯಾವಾಗಂತ ಹೇಳಿಕ್ಕೆ ಆಗಲ್ಲ. ರೀಶಫಲ್ ಮಾಡ್ತಾರೋ ಏನು ಮುಂದೆ ಮಾಡ್ತಾರೋ ಗೊತ್ತಿಲ್ಲ. 5 ವರ್ಷದಲ್ಲಿ ನಂಗೆ ಖಂಡಿತವಾಗಿ ಬದಲಾವಣೆ ರೀಶಫಲ್ ಆಗೇ ಆಗ್ತದೆ. ಯಾವಾಗ ಅನ್ನೋದು ನಮ್ಮ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಬೇಕು. ಹೇಳಿ, ಈ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಒಂದಿಷ್ಟು ಕುಡಿಯುವ ಸಮಸ್ಯೆಗಳು ಉದ್ಭವ ಆಗ್ತದೆ ಸರ್. ಓವರಾಲ್ ಏನಾದ್ರು ಸೂಚನೆ ಕೊಡ್ತಾರೆ? ಮಾಡ್ತಿದ್ದಲ್ಲ, ಟ್ಯಾಂಕರ್ ಮುಖಾಂತರ ಒಂದೇ ಪರಿಹಾರ. ಅದಕ್ಕೆ ನಾವು ಹೆಚ್ಚು ಒತ್ತು ಕೊಡ್ತಾ ಇದೀವಿ. ಟ್ಯಾಂಕರ್ ಎಲ್ಲಾ ಪಂಚಾಯತ್ ಕಡ್ಡಾಯವಾಗ ಒಂದು ಟ್ಯಾಂಕರ್ ಇಡ್ಲೇಬೇಕಂತ. ಅದು ಇರೋದ್ರಿಂದ ಸುಮಾರು 500 ಗ್ರಾಮಗಳಿಗೆ ಸಮಸ್ಯೆ ಪರಿಹಾರ 2000 ಹಳ್ಳಿಯಲ್ಲಿ. ಯಾಕಂದ್ರೆ ಅಲ್ಲಿ ಟ್ಯಾಂಕರ್ ಆ ಊರಲ್ಲಿ ಇರ್ತದೆ. ಅದು ಯಾರು ಎಮರ್ಜೆನ್ಸಿ ತಂದು ಎಲ್ಲಿ ಬೇಕಲ್ಲಿ ನೀರು ಸಪ್ಲೈ ಮಾಡ್ಬೋದು. ಮತ್ತು ಅವ್ರ ಗ್ರಾಮ ಪಂಚಾಯತಿಗೆ ಒಂದು 4-5 ವಿಲೇಜ್ ಇರ್ತಾವ 2-3 ಕಿಲೋಮೀಟರ್ ಮೇಲೆ, ಅಲ್ಲಿ ಹೋಗ್ಬೋದು ಅವ್ರು. ಹೀಗಾಗಿ ಎಮರ್ಜೆನ್ಸಿ ಇದ್ದಲ್ಲಿ ಅದನ್ನ ಯೂಸ್ ಮಾಡ್ತಾ ಇದೀವಿ ನಾವು. ನಗರ ಪ್ರದೇಶದಲ್ಲಿ ಈಗ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ. LNT ಅವರು ದುರಸ್ತಿ ಕಾರ್ಯ ತುರ್ತಾಗಿ ಮಾಡ್ತಾ ಇಲ್ಲ ಅಂತ ಅವ್ರು ಮಾಡ್ತಿದ್ರ ಅವ್ರ ಪಾಡಿಗೆ ನಾವು ಟ್ಯಾಂಕರ್ ಕೂಡ ಕಮಿಷನ್ ಹೇಳಿದೀವಿ. ಟ್ಯಾಂಕರ್ ಇಟ್ಕೊಳ್ಳಿ. ನಮ್ದು ಸುಮಾರು ನಮ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 10 ಇದೆ. ನಮ್ದು ಮುಂಚೆಯಿಂದ ಇತ್ತು, ಮತ್ತೆ ಹಳೇದಾಗಿತ್ತು, ಈಗ ಹೊಸದ್ ಮಾಡಿಸಿದ್ರು. ಮತ್ತೆ ಬೆಳಗಾವದಲ್ಲಿ 2 ಕೊಟ್ಟಿದ್ದೀವಿ.
ನಾರ್ತ್ ಸೌತ್. ಅದೇ ರೀತಿ ಕಸ ಎಲೆಬಾರ್ದು ಕೂಡ ಒಂದು ಇದೆ. ಯಾಕಂದ್ರೆ ಆಲ್ರೆಡಿ ನಾವು ಎಮ್ಕನ್ಮಡಿಯಲ್ಲಿ ಸುಮಾರು 5 ವರ್ಷದಿಂದ ಇದು ಮಾಡ್ತಾ ಇದ್ವಿ. ಕಸ ಒಂದು ತಿಂಗಳಿಗೆ ಒಂದು ಗ್ರಾಮ ಪಂಚಾಯತಿಗೆ ಒಂದು ಸಾರಿ ಕಳಿಸ್ತಾರೆ ಟ್ರ್ಯಾಕ್ಟರ್. ಸೊ ಅವರೆಲ್ಲ ಅದನ್ನ ಒನ್ ಡೇ ಕ್ಲೀನ್ ಮಾಡಿ ಇಟ್ಟಿರ್ತಾರೆ ಅವ್ರು. ಸೊ ಅದನ್ನ ಇವರೆಲ್ಲ ತೊಗೊಂಡ್ಬಂದು ಡಿಸ್ಪೋಸ್ ಮಾಡ್ತಾರೆ. ಸೊ ಒಂದು ಗ್ರಾಮ ಪಂಚಾಯತಿಗೆ ತಿಂಗಳಲ್ಲಿ ಒಂದು ಸಾರಿ ಕಳಿಸ್ತೀವಿ ನಾವು ನಮ್ಮ ಟ್ರ್ಯಾಕ್ಟರಲ್ಲಿ. ಅಲ್ಲಿದೆ ಸಿಸ್ಟಮ್. ಆದ್ರೆ ಈ ಸಾರಿ ಬೆಳಗಾವದಾಗೆ ಡ್ರಿಂಕಿಂಗ್ ವಾಟರ್ದು ಮಾಡ್ತಾ ಇದೀವಿ, ಕಸ ವಿಲೇವಾರಿ 2 ಕಡೆ ಮಾಡ್ತಾ ಇದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.